ಸಾಮಾನ್ಯವಾಗಿ ನಟಿಯರು ಅಂತಂದರೆ ಕಾಂಟ್ರವರ್ಸಿ ಇದ್ದೇ ಇರುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಫೇರ್ಗಳು ಇವೆಲ್ಲವೂ ಕೂಡ ಕೇಳಿ ಬಂದಿರುತ್ತೆ. ಅಥವಾ ಯಾರನ್ನ ಲವ್ ಮಾಡಿ ಇನ್ಯಾರನ್ನೋ ಮದುವೆ ಆಗೋದು ಕೂಡ ತೀರಾ ಕಾಮನ್. ಆದರೆ ಬಿ ಸರೋಜಾ ದೇವಿಯವರ ವಿಚಾರದಲ್ಲಿ ನಾವು ನೋಡೋದಾದರೆ ಒಂದೇ ಒಂದು ವಿವಾದವನ್ನು ಯಾವತ್ತಿಗೂ ಮೈ ಮೇಲೆ ಎಳ್ಕೊಂಡವರಲ್ಲ. ಯಾವುದೇ ಕಾಂಟ್ರವರ್ಸಿ ಆದರೂ ಬಿ ಸರೋಜಾ ದೇವಿಯವರು ಅಲ್ಲಿಂದ ದೂರನೇ ಇರ್ತಾ ಇದ್ರು. ತಾವಾಯಿತು, ತಮ್ಮ ಸಿನಿಮಾ ಆಯಿತು, ಸಕ್ಸಸ್ ಆಯಿತು, ಜೊತೆಗೆ ಕೊನೆಗೆ ಮದುವೆ ಆಯಿತು, ಸಂಸಾರ ಆಯಿತು, ಮಕ್ಕಳಾಯಿತು. ಆ ನಂತರ ಮೊಮ್ಮಕ್ಕಳು ಅಂತ ಜೀವನ ಕಳೆದವರು ಅದು ಬಿ ಸರೋಜಾ ದೇವಿ. ಒಬ್ಬ ಸೂಪರ್ ಸ್ಟಾರ್ ಹೀಗೂ ಕೂಡ ಜೀವನ ಮಾಡಬಹುದಾ ಅಂತ ತೋರಿಸ್ಕೊಟ್ಟಿದ್ದು ಬಿ ಸರೋಜಾ ದೇವಿ. ಆದರೆ ಇಂಥ ಬಿ ಸರೋಜಾ ದೇವಿಯವರ ಮದುವೆಯ ವಿಚಾರ, ಪ್ರೀತಿಯ ವಿಚಾರ ಕೆಲವು ವರ್ಷಗಳ ಹಿಂದೆ ಹಲ್ಚಲಿಗೆ ಎಬ್ಬಿಸಿತ್ತು. ಒಬ್ಬ ರಾಜಕಾರಣಿಯ ಜೊತೆಗೆ ಅವರಿಗೆ ಮದುವೆ ಆಗಿದೆ, ಮದುವೆ ಆಗಿತ್ತು, ಮದುವೆ ಆಗಬೇಕಾಗಿತ್ತು, ಈ ಥರದ ಎಲ್ಲ ಸುದ್ದಿಗಳು ಸಾಕಷ್ಟು ವೈರಲ್ ಆಗಿತ್ತು. ಕೊನೆಗೆ ಆ ರಾಜಕಾರಣಿಯ ಹೆಂಡತಿಯೇ ಕೂತು ಪ್ರೆಸ್ ಮೀಟ್ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಹೌದು, ಅದು ಬೇರೆ ಯಾರು ಅಲ್ಲ, ಎಸ್.ಎಂ. ಕೃಷ್ಣ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎಸ್.ಎಂ. ಕೃಷ್ಣ ಕೂಡ ನುಡಿದಂತೆ ನಡೆದವರು. ಉತ್ತಮವಾದಂಥ ವ್ಯಕ್ತಿತ್ವವನ್ನು ರಾಜಕಾರಣದಲ್ಲಿ ಬೆಳೆಸಿಕೊಂಡವರು. ಮೂಲತಃ ಅವರು ಕೂಡ ಮಂಡ್ಯದಿಂದನೇ ಬಂದವರು. ಬಿ ಸರೋಜಾ ದೇವಿ ಕೂಡ ಮಂಡ್ಯದ ಚನ್ನಪಟ್ಟಣದವರೇನೆ. ಸೊ ಹೀಗಿರ್ಬೇಕಾದ್ರೆ ಇವರಿಬ್ಬರ ಮದುವೆ ಮಾತುಕತೆ ಆಗಿತ್ತು ಅನ್ನುವಂಥ ಸುದ್ದಿ ಹಳ್ಳಿ ಹಕ್ಕಿ ವಿಶ್ವನಾಥ್ ಅವರು ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ರು. ಇದು ಆಗ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು, ರಾಧಾಂತಕ್ಕೆ ಕಾರಣವಾಗಿತ್ತು. ಎಸ್.ಎಂ. ಕೃಷ್ಣ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿದ್ರು. ಆ ಪುಸ್ತಕ ರಿಲೀಸ್ ಆಗದಂತೆ ತಡೆದಿದ್ರು. ಆಗ ಎಸ್.ಎಂ. ಕೃಷ್ಣ ಅವರು ರಾಜ್ಯಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ವಿಚಾರ ದೊಡ್ಡ ಸುದ್ದಿ ಆಗಿತ್ತು. ಹಾಗಿದ್ರೆ ಬಿ ಸರೋಜಾ ದೇವಿಯವರು ಎಸ್.ಎಂ. ಕೃಷ್ಣ ಅವರನ್ನ ಮದುವೆ ಆಗಿದ್ರ? ಇಬ್ಬರ ನಡುವೆ ಪ್ರೀತಿ ಇತ್ತ? ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಚತುರ್ಭಾಷಾ ನಟಿ ಬಿ ಸರೋಜಾ ದೇವಿ ಅವರು ವಿಧಿವಶರಾದ ನಂತರ ಅವರ ಪತಿ, ಮಕ್ಕಳು, ಮೊಮ್ಮಕ್ಕಳು ಇವರ ಬಗ್ಗೆ ಇದೀಗ ಚರ್ಚೆಗಳು ಶುರುವಾಗಿದೆ. ಈಗ ಬೆಂಗಳೂರಿನ ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದವರಾಗಿದ್ದಂಥ ಬಿ ಸರೋಜಾ ದೇವಿ ಅವರು ಅದೇ ಊರಿನ ಅಂದರೆ ಅದೇ ತಾಲೂಕಿನ ಎಸ್.ಎಂ. ಕೃಷ್ಣ ಅವರನ್ನ ಮದುವೆ ಆಗಬೇಕಾಗಿತ್ತು ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು. ಹೌದು, ಎಸ್.ಎಂ. ಕೃಷ್ಣ ಜೊತೆ ಮದುವೆ ಮಾಡುವ ಪ್ರಸ್ತಾಪ ಮೊದಲೇ ಇತ್ತಂತೆ. ಸಿನಿಮಾ ಅಂತಂದರೆ ಬಿ ಸರೋಜಾ ದೇವಿಗೆ ಇಷ್ಟನೇ ಇರಲಿಲ್ಲಂತೆ. ಅವ್ರ ತಾಯಿಗೆ ಸಿನಿಮಾ ಅಂದರೆ ಇಷ್ಟ ಆಗಿತ್ತಂತೆ. ಮಗಳನ್ನ ಸಿನಿಮಾ ಇಂಡಸ್ಟ್ರಿಗೆ ಕಳಿಸ್ಲೇಬೇಕು ಅಂತ ಅವರೇ ಒತ್ತಾಯ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಕಳಿಸಿದ್ರಂತೆ. ಅದೇ ರೀತಿಯಾಗಿ ಎಸ್.ಎಂ. ಕೃಷ್ಣ ಅವ್ರ ಜೊತೆಗೆ ತಮ್ಮ ಮಗಳು ಬಿ ಸರೋಜಾ ದೇವಿಯವರನ್ನ ಮದುವೆ ಮಾಡಬೇಕು ಅಂತ ಬಿ ಸರೋಜಾ ದೇವಿಯವರ ತಾಯಿಗೆ ಸಿಕ್ಕಾಬಟ್ಟೆ ಇಷ್ಟ ಇತ್ತಂತೆ. ಎಸ್.ಎಂ. ಕೃಷ್ಣ ಅವರನ್ನ ನನ್ನ ಮಗಳು ಮದುವೆ ಆದ್ರೆ ಚೆನ್ನಾಗಿರತ್ತೆ, ಇಬ್ಬರ ಜೋಡಿ ಚೆನ್ನಾಗಿದೆ ಅಂತ ಭಾವಿಸಿದ್ರಂತೆ. ಎಸ್.ಎಂ. ಕೃಷ್ಣ ಅವರು ಕೂಡ ಆಗ ತುಂಬಾನೇ ಹ್ಯಾಂಡ್ಸಮ್ ಆಗಿದ್ರು. ವಯಸ್ಸಿನಲ್ಲಿ ಎಸ್.ಎಂ. ಕೃಷ್ಣ ಅವರನ್ನ ನೋಡಿದಾಗ ಎಂಥವರಾದ್ರೂ ಇವ್ರು ಯಾಕೆ ಸಿನಿಮಾ ಮಾಡೋದನ್ನ ಬಿಟ್ಟು ಪೊಲಿಟಿಕಲಿ ಇದ್ದಾರೆ ಅಂತಾನೆ ಪ್ರಶ್ನೆ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರು ಕೂಡ ಚೆನ್ನಾಗಿದ್ರು. ಆ ಕಾರಣಕ್ಕೆ ಬಿ ಸರೋಜಾ ದೇವಿ ಅವರ ತಾಯಿ ನನ್ನ ಮಗಳಿಗೂ ಎಸ್.ಎಂ. ಕೃಷ್ಣ ಅವರಿಗೂ ಜೋಡಿ ಚೆನ್ನಾಗಿದೆ, ಅವರು ರಾಜಕೀಯದಲ್ಲಿ ಬೆಳೀತಾ ಇದ್ದಾರೆ, ನನ್ನ ಮಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾಳೆ, ಯಾಕೆ ಅವರಿಬ್ರು ಮದುವೆ ಆಗಬಾರ್ದು ಅಂತ ಪ್ರಶ್ನಿಸಿದ್ರಂತೆ. ಆನಂತರ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ತೆರಳಿ ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಯೋಚಿಸಿದ್ದೀನಿ ಅಂತ ಹೇಳಿದ್ರಂತೆ. ಎಸ್.ಎಂ. ಕೃಷ್ಣ ಮನೆಯಲ್ಲೂ ಕೂಡ ಒಂದು ಹಂತದ ಮಾತುಕತೆಯೂ ಆಗಿತ್ತಂತೆ. ಎಸ್.ಎಂ. ಕೃಷ್ಣ ಅವರ ಮನೆಯಲ್ಲಿ ಆಗ ಎರಡು ಕುಟುಂಬಗಳ ನಡುವೆ ಮಾತುಕತೆ ನಡೆದಾಗ ಎಸ್.ಎಂ. ಕೃಷ್ಣ ಕುಟುಂಬದ ಹಿರಿಯರು ಇದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ವಂತೆ. ಯಾವುದೇ ಕಾರಣಕ್ಕೂ ಈ ಮದುವೆ ಆಗಲ್ಲ, ಈ ಮದುವೆ ಆಗೋದು ಬೇಡ, ಒಂದು ವೇಳೆ ಮದುವೆ ಆದ್ರೂ ಇದು ಬಹು ವರ್ಷಗಳ ಕಾಲ ಉಳಿಯಲ್ಲ, ಯಾಕಂದರೆ ನಾವು ಬಹಳ ಸಂಪ್ರದಾಯಬದ್ಧ ಮನೆಯವರಾಗಿದ್ದೇವೆ. ಸೊಸೆ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದ್ರೆ ಅಥವಾ ಸಿನಿಮಾಗಳನ್ನು ಮಾಡ್ತಾರೆ ಅಂತಂದರೆ ನಮ್ಮ ಇಡೀ ಕುಟುಂಬ ಒಪ್ಕೊಳ್ಳೋದು ಕಷ್ಟ ಆಗತ್ತೆ. ಅದಲ್ಲದೆ ಅವರಿಗೆ ನಮ್ಮ ಮನೆಯಲ್ಲಿ ಜೀವನ ಮಾಡೋದು ಕಷ್ಟ ಆಗ್ಬೋದು. ಅವರು ಸೂಪರ್ ಸ್ಟಾರ್ ಆಗಿದ್ದಾರೆ, ಲೇಡಿ ಸೂಪರ್ ಸ್ಟಾರ್ ಅಂತ ಕರೆಸ್ಕೊಳ್ತಾ ಇದ್ದಾರೆ, ಹಿಟ್ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಕೇವಲ ಕನ್ನಡ ಭಾಷೆ ಮಾತ್ರ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ನಾವು ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಸಂಸಾರ ಮಾಡಿ ಅಂತ ಹೇಳಿದ್ರೆ ಕಷ್ಟ ಆಗ್ಬೋದು. ಹಾಗಾಗಿ ಸಿನಿಮಾ ಹಿನ್ನೆಲೆ ಉಳ್ಳಂತಹ ಹುಡುಗಿ ನಮಗೆ ಬೇಡ ಅಂತ ಹೇಳ್ತಾರಂತೆ. ಬಿ ಸರೋಜಾ ದೇವಿಯವರ ತಾಯಿಗೆ ಅದು ಬಹಳ ನಿರಾಸೆ ಆಗತ್ತಂತೆ. ಯಾವಾಗ ಬೇಡ ಅಂತ ಹೇಳ್ತಾರೋ ಆಮೇಲೆ ಅದನ್ನು ಮುಂದುವರಿಸೋದೇ ಇಲ್ಲ, ಅಲ್ಲಿಗೆ ಎಲ್ಲವೂ ನಿಂತು
ಹೋಗುತ್ತೆ. 2008 ಜನವರಿ 28ರಂದು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಹಳ್ಳಿ ಹಕ್ಕಿ ವಿಶ್ವನಾಥ್ ಅವರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆ ಪುಸ್ತಕದಲ್ಲಿ ಈ ವಿಚಾರ ಪ್ರಸ್ತಾಪಿಸಲಾಗಿತ್ತು. ಅಲ್ಲಿ ಆ ಪುಸ್ತಕ ಬಿಡುಗಡೆಗಿಂತ ಮುಂಚಿತವಾಗಿಯೇ ಸರೋಜಾದೇವಿ ಅವರಿಗೆ ಮತ್ತು ಎಸ್ ಎಂ ಕೃಷ್ಣ ಅವರಿಗೆ ಮದುವೆ ಆಗಿದೆ ಅನ್ನುವಂಥ ಸುದ್ದಿ ಪುಸ್ತಕದಲ್ಲಿ ಇದೆ ಅಂತ ರಾಂಗ್ ಆಗಿ ಹಬ್ಬಿಬಿಡುತ್ತೆ. ಆದರೆ ಪ್ರಸ್ತಾಪ ಇತ್ತು, ಮಾತುಕತೆ ಆಗಿತ್ತು ಅನ್ನುವಂಥ ಸುದ್ದಿ ಆ ಒಂದು ಪುಸ್ತಕದಲ್ಲಿ ಇದೆ ಅಂತ ಜನರಿಗೆ ಅರ್ಥ ಆಗಲೇ ಇಲ್ಲ. ಅಯ್ಯೋ ಅಫೇರ್ ಇದೆ ಅಂತೆ, ಹಾಗಂತೆ ಹೀಗಂತೆ ಅಂತೆಲ್ಲ ಬರೆದಿದ್ದಾರಂತೆ, ಯಾಕೆ ಈ ಪುಸ್ತಕ ರಿಲೀಸ್ ಮಾಡಬೇಕು ಅಂತ ಪುಸ್ತಕ ರಿಲೀಸ್ ಮಾಡದಂತೆ ತಡೆಯುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಆಗ ಹಳ್ಳಿ ಹಕ್ಕಿ ವಿಶ್ವನಾಥ್ ಅವರು ಎಷ್ಟೇ ಹೇಳಿದ್ರು ಆ ಥರ ವಿಚಾರ ಅಲ್ಲ ಇದು ಅಂತ ಹೇಳಿದ್ರು ಯಾರು ಕೇಳೋದಕ್ಕೆ ತಯಾರಿಗೆ ಇರಲಿಲ್ಲ. ಆ ಕಾರಣಕ್ಕಾಗಿ ಆ ಪುಸ್ತಕವನ್ನು ಬಿಡುಗಡೆ ಆಗೋದಕ್ಕೆ ಬಿಟ್ಟಿರಲಿಲ್ವಂತೆ. ಆದರೆ ಕೊನೆಯದಾಗಿ ಹೇಗೋ ಬಿಡುಗಡೆ ಆದ ಮೇಲೆ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗಿ ಎಸ್ ಎಂ ಕೃಷ್ಣ ಅವರಿದ್ದಾಗ ಆ ಪುಸ್ತಕವನ್ನು ಕಳಿಸಿದಾಗ, ಅಯ್ಯೋ ನನಗಿದ್ರಲ್ಲಿ ಏನು ಬೇಜಾರಿಲ್ಲ, ಇದ್ದಂಥ ವಿಚಾರವನ್ನೇ ಹೇಳಿದ್ದೀಯಾ ಅಂತ ಎಸ್ ಎಂ ಕೃಷ್ಣ ಅವರು ಹೇಳಿದ್ರಂತೆ. ಆದರೆ ಆ ಸಂದರ್ಭದಲ್ಲಿ ದೊಡ್ಡ ರಾಧಾಂತ ಆದಾಗ ಎಸ್ ಎಂ ಕೃಷ್ಣ ಅವರ ಪತ್ನಿ ಪ್ರೇಮ ಅವರು ಪ್ರೆಸ್ ಮೀಟನ್ನು ಮಾಡಿ ನಿಜ ವಿಚಾರವನ್ನು ತಿಳಿಸಬೇಕಾಗಿತ್ತಂತೆ. ಹೌದು, ಆ ಥರದೊಂದು ಮಾತುಕತೆ ಪ್ರಸ್ತಾಪ ಆಗಿತ್ತು. ಆದರೆ ಎಸ್ ಎಂ ಕೃಷ್ಣ ಅವರ ನಿವಾಸದಲ್ಲಿ ಅವರ ಮನೆಯಲ್ಲಿ ಇದನ್ನು ಒಪ್ಕೊಂಡಿಲ್ಲ ಅಂತ ಪ್ರೆಸ್ ಮೀಟ್ ಮಾಡಿ ಒಂದು ಕ್ಲಾರಿಟಿ ಕೊಟ್ಟಿದ್ರು. ಆದರೆ ಬಹು ವರ್ಷಗಳಾದ ನಂತರ ಆ ವಿಚಾರ ಆ ರೀತಿಯಾಗಿ ಹಬ್ಬಿದ್ದು ಮತ್ತು ಅವರಿಬ್ಬರಿಗೆ ಮದುವೆ ಆಗಿದೆ, ಮಗಳಿದ್ದಾಳೆ, ಅದು ರಮ್ಯಾನೇ, ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾನೇ ಅಂತ ಹಬ್ಬಿದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.